ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಚಾರದಲ್ಲಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದರೆ, ಬಂಜೆತನ ನಿವಾರಣೆ ಮಾಡೋದಕ್ಕೆ ಒಂದು ಹಣ್ಣು ಅಂದರೆ ಫ್ರೂಟ್, ನಮ್ಮ ಹತ್ರ ಸಿಗುವಂಥ ಹಣ್ಣು, ಅದರಲ್ಲೇ ತುಂಬ ಒಂದು ಅದಕ್ಕೆ ಬೇಕಾದಂತಹ ಒಂದು ಶಕ್ತಿ ಅಡಗಿದೆ ಅನ್ನೋ ವಿಚಾರ ತಿಳ್ಕೊತಾ ಹೋಗೋಣ. ಒಂದು ಸಣ್ಣ ವಿಷಯ, ಜನರಲ್ ಮಾಹಿತಿ ನಿಮ್ಮೆಲ್ಲರಿಗೂ. ಏಕೆಂದರೆ ಹಣ್ಣು ಇದರಲ್ಲಿ ಯಾವುದೇ ಆದಂತಹ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಏನೋ ಸುಮ್ಮನೆ ಹೇಳ್ತಿರೋಂಥ ವಿಚಾರ ಅಲ್ಲ. ನಮ್ಮ ಸುತ್ತಮುತ್ತ ಸಿಗುವಂಥ ಹಣ್ಣುಗಳು, ತರಕಾರಿಗಳು ಅಥವಾ ಮಸಾಲ ಪದಾರ್ಥಗಳಿಂದ ನಮ್ಮ ಆರೋಗ್ಯ ಹೆಂಗೆ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ತೀವಿ. ಇದರಲ್ಲಿ ಇವತ್ತಿನ ದಿನಗಳಲ್ಲಿ ಈ ಬಂಜೆತನ ಅನ್ನೋದು ನಮಗೆ ಸರ್ವೇ ಸಾಮಾನ್ಯ. ಮಕ್ಕಳು ಪಡೆಯೋದಕ್ಕೆ ತುಂಬ ಜನ ಕಷ್ಟಪಡ್ತಿದ್ದೀವಿ. ಅದು ಬಿಕಾಸ್ ಆಫ್ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಅಥವಾ ಈ ಜೆನೆಟಿಕ್ ಪ್ರಾಬ್ಲಮ್ಗಳಿರ್ಬೋದು. ಹೀಗಿದ್ದಾಗ ಸ್ವಲ್ಪ ನಾರ್ಮಲ್ ಟಿಪ್ಸ್ಗಳನ್ನು ಬಳಸ್ತಾ ಹೋದರೆ ಅದು ಸಕ್ಸಸ್ ಆಗ್ಬೋದು ಅನ್ನೋದನ್ನು ತಜ್ಞರ ಅಭಿಪ್ರಾಯ. ಇವುಗಳನ್ನ 7 ದಿನಗಳ ಕಾಲ ಅಂದರೆ ಕಂಟಿನ್ಯೂಸ್ ತಿಂತಾ ಇರ್ಬೋದು. ಹಣ್ಣು ಅಂದಮೇಲೆ ನೀವು ಯಾವುದೇ ಹಣ್ಣುಗಳನ್ನೂ ತಿನ್ಬೋದು. ಅದಕ್ಕೆ ಸೀಸನ್ಗೆ ತಕ್ಕನಾಗಿ ಹಣ್ಣುಗಳನ್ನ ತಿನ್ಬೋದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ದಾಳಿಂಬೆ ಅನ್ನೋದು ಸಹ ಭಾಳನೇ ಮುಖ್ಯವಾಗಿದೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತಂತೆ ದಾಳಿಂಬೆ ಹಣ್ಣು. ಓಕೆನಾ? ದಾಳಿಂಬೆ ಹಣ್ಣು ಅದಲ್ಲದೆ ದಾಳಿಂಬೆಯಲ್ಲಿರುವಂತಹ ಪೊಟ್ಯಾಷಿಯಮ್ ಅನ್ನೋದು ರಕ್ತದ ಒತ್ತಡನ ಕಡಿಮೆ ಮಾಡ್ತಾ ಹೋಗುತ್ತೆ. ಮತ್ತು ದಾಳಿಂಬೆ ಹಣ್ಣಿನಲ್ಲಿರುವಂಥ ಉತ್ಕರ್ಷಣ ನಿರೋಧಕ ಮಧುಮೇಹವನ್ನು ನಿಲ್ಲಿಸುತ್ತೆ. ಕ್ಯಾನ್ಸರ್ ತಡೆಗಟ್ಟುವಂಥ ಸಹಾಯ ಮಾಡುತ್ತೆ. ಮತ್ತು ಇದು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಇದರಲ್ಲಿ ನಾರು ತುಂಬ ಇರೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅತಿಯಾಗಿ ತಿನ್ನೋದ್ರಿಂದ ಇದರಿಂದ ತೂಕನೂ ಇಳಿಸ್ಕೋಬೋದು. ಹೌದಾ? ಮುಖ್ಯವಾಗಿ ನೋಡಿ, ಈ ಕೆಂಪದ ಹಣ್ಣಲ್ಲಿ ಜೀವಸತ್ವ ಮತ್ತು ಖನಿಜ ತುಂಬ ಜಾಸ್ತಿ ಇರೋದ್ರಿಂದ ಕೂದಲಿನ ಆರೋಗ್ಯಕ್ಕೂ ಸಹ ಭಾಳ ಒಳ್ಳೆಯದು. ಹಾಗೆಯೇ ಇದು ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ರಕ್ತಹೀನತೆನ ತಡೆಗಟ್ಟುತ್ತೆ ಮತ್ತು ಮೆದುಳಿನ ಕೋಶಗಳನ್ನ ಹಾನಿಯಾಗದಂತೆ ಸಹ ರಕ್ಷಿಸುತ್ತೆ. ಪೊಟ್ಯಾಷಿಯಮ್ಮಲ್ಲಿರುವಂತಹ ದಾಳಿಂಬೆಯಲ್ಲಿರುವಂಥ ಪೊಟ್ಯಾಷಿಯಮ್ಮು ಹೀಗೇ ಮೆಗ್ನೀಷಿಯಮ್ಮು ಮೂಳೆ ಆರೋಗ್ಯಕ್ಕೂ ಸಹ ಸಹಾಯ ಮಾಡುತ್ತೆ. ಮತ್ತು ವಿಶೇಷವಾಗಿ ದಾಳಿಂಬೆ ಹಣ್ಣು ಪೋಷಕಾಂಶಗಳ ನಿಧಿಯಾಗಿದ್ದು, ಆಗದೇ ಇರೋರಿಗೆ ಮಕ್ಕಳನ್ನ ಪಡ್ಕೊಳ್ಳೋ ಅಂಥದ್ದಕ್ಕೆ ಭಾಳನೇ ಸಹಾಯ ಮಾಡುತ್ತೆ ಅನ್ನೋಂಥ ತಜ್ಞರ ಅಭಿಪ್ರಾಯ, ಅಂದರೆ ತಜ್ಞರ ಒಂದು ವಿಚಾರ. ಸೊ ಹಾಗಿದ್ದಾಗ ಹಣ್ಣಲ್ವಾ, ತಿನ್ನಿ, ನೋ ಪ್ರಾಬ್ಲಮ್. ಓಕೆ, ಆದರೂ ಸ್ವಲ್ಪ ನೈಸರ್ಗಿಕವಾಗಿ ಬೆಳೆದಂಥ ಹಣ್ಣುಗಳನ್ನ ತಿನ್ನಿ. ಇತ್ತೀಚಿನ ದಿನಗಳಲ್ಲಿ ನಾವು ಪೆಸ್ಟಿಸೈಡನ್ನು ತುಂಬ ಇದೆ, ಅದು ಸಹ ನಮಗೆ ಸೈಡ್ ಎಫೆಕ್ಟ್ ಆಗ್ತಾಯಿದೆ. ಬಟ್ ನ್ಯಾಚುರಲ್ ಹಣ್ಣುಗಳನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಸುತ್ತಮುತ್ತ ಬೆಳೆದು ತಿನ್ನೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ವಿಷಯನ ಶೇರ್ ಮಾಡಿ. ಮತ್ತು ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ. ಇದು ಜನರಲ್ ಮಾಹಿತಿ, ನಾನು ಡಾಕ್ಟರ್ ಅಲ್ಲ.